ಸೂರ್ಯನ ಬೆಳಕಿನಲ್ಲಿ ಹೊಳೆಯುವ ಒಂದು ಹಳ್ಳಿಯಲ್ಲಿ ನಗು ಗುಂಜುತ್ತಿತ್ತು. ಬಣ್ಣಗಳು ನೆಲದ ಮೇಲೆ ನೃತ್ಯ ಮಾಡುತ್ತಿತ್ತು. ಅಲ್ಲಿ ಹೇಮಾ ಎಂಬ ಹುಡುಗಿ ವಾಸವಾಗಿದ್ದಳು. ಅವಳ ಸೌಂದರ್ಯಕ್ಕಾಗಿ ಅಲ್ಲ, ಆದರೆ ಅವಳ ಹೃದಯದಲ್ಲಿ ಹೂವಂತೆ ಅರಳಿದ ದಯೆಗಾಗಿ ಅವಳು ಪ್ರಸಿದ್ಧಳಾಗಿದ್ದಳು. ಪ್ರತಿಯೊಂದು ವಂದನೆ, ಪ್ರತಿಯೊಂದು ನಗು, ಪ್ರತಿಯೊಂದು ಸಹಾಯದ ಕೈ ಅವಳ ಬೆಳಕು ಹಳ್ಳಿಯ ಸ್ವರವೊಬ್ಬರನ್ನು ತಂದರೆ ಹೊರಗಿನ ಜಗತ್ತು ಬದಲಾಗುತ್ತಿತ್ತು. ಆ ನಗರದಲ್ಲಿ ಚಕಚಕತೆ ಇತ್ತು. ಜೋರಾದ ಸಂಗೀತ, ಹೊಳೆಯುವ ದೀಪಗಳು, ಅನೇಕ ಸೆಲ್ಫಿಗಳು. ಹೆಬ್ ನೋಡುತ್ತಾಳೆ. ಅವಳ ಸ್ನೇಹಿತೆಯರು ಆ ಆಕರ್ಷಣೆಯಲ್ಲಿ ಕಳೆದು ಹೋಗುತ್ತಿದ್ದಾರೆ. ಅವರ ನಿರ್ದೋಷಿತ್ವ ಪ್ರಶಂಸೆಯ ಆಸೆಯಲ್ಲಿ ಮಂಕಾಗುತ್ತಿದೆ. ಅವಳು ಕೂಡ ಆ ಆಕರ್ಷಣೆಗಳೊಂದಿಗೆ ಹೃದಯದ ಒಳಗಿನಿಂದ ಏನು ಮುಂದುವರೆದು ತಡೆಯುವ ಒಬ್ಬಳೇ ಕುಳಿತು ಆ ಚಿತ್ರಗಳನ್ನು ನೋಡುತ್ತಾಳೆ. ಅವಳು ಬದಲಾಯಿಸಬೇಕಾ? ಅವಳು ಪ್ರಶಂಸೆಗೆ ಓಡಬೇಕಾ? ಈ ಪ್ರಶ್ನೆ ಅವಳ ಕಣ್ಣಲ್ಲಿ ಹೊಳೆಯುತ್ತದೆ. ಅವಳು ಹುಡುಕಲು ಪ್ರಾರಂಭಿಸುತ್ತಾಳೆ, ನಾನು ನಿಜವಾಗಿ ಯಾರು ಆಗಬೇಕು ಎಂದು. ಜ್ಞಾನ ಮತ್ತು ಪ್ರೀತಿಯಿಂದ. ನಕ್ಷತ್ರಗಳ ಕೆಳಗೆ ಹೇಮನ ಅಜ್ಜಿ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ. ಅಜ್ಜಿ ಧ್ವನಿ, ಪ್ರೀತಿಯಿಂದ. ನಿನ್ನ ಸೌಂದರ್ಯವು ನಿನ್ನ ಬಟ್ಟೆಗಳಲ್ಲಿ ಇಲ್ಲ ಮಗಳೇ, ಅದು ನಿನ್ನ ಗುಣಗಣದ ಶಕ್ತಿಯಲ್ಲಿ ಇದೆ. ಕಮಲವು ಕೆಸರಿನಲ್ಲಿ ಅರಳುತ್ತದೆ, ಆದರೆ ಕೆಸರನ್ನು ತನ್ನ ಮೇಲೆ ಹತ್ತಲು ಬಿಡುವುದಿಲ್ಲ. ಹೇಮಾ ಆ ಮಾತುಗಳನ್ನು ಮೌನವಾಗಿ ಹೃದಯದಲ್ಲಿ ನೆಲೆಸಿಕೊಳ್ಳುತ್ತಾಳೆ. ಸಹಪಾಠಿಗಳಿಗೆ ಸಹಾಯ ಮಾಡುತ್ತಾಳೆ, ಓದುತ್ತಾಳೆ, ಮಕ್ಕಳೊಂದಿಗೆ ನಗುತ್ತಾಳೆ. ಅವಳ ಶಾಂತ ಆತ್ಮವಿಶ್ವಾಸ ಮತ್ತು ದಯೆ ಎಲ್ಲರಿಗೂ ವಿಶೇಷವಾಗುತ್ತದೆ. ಆ ಮೃದುವಾದ ಆತ್ಮವಿಶ್ವಾಸದೊಂದಿಗೆ ಹೇಮಾ ತನ್ನ ದಾರಿಯನ್ನು ಆಯ್ದುಕೊಂಡಳು. ಅವಳು ತನ್ನ ಸರಳತೆಯನ್ನು ಹೆಮ್ಮೆಯಿಂದ ಸ್ವೀಕರಿಸಿ ಇತರರಿಗೆ ಸಹಾಯ ಮಾಡಿ ಓದಿನಲ್ಲಿ ಮಿಂಚಿದಳು. ಅವಳ ಸ್ನೇಹಿತೆಯರು ಅವಳ ಅಚಲ ಶಕ್ತಿಯನ್ನು ನೋಡಿದರು. ಅವಳು ಎಂದಿಗೂ ಪ್ರಶಂಸೆಯ ಹಿಂದೆ ಓಡಲಿಲ್ಲ, ಆದರೆ ಎಲ್ಲರೂ ಅವಳ ಬೆಳಕಿನ ಕಡೆಗೆ ಆಕರ್ಷಿತರಾದರು. ಮಕ್ಕಳಿಗೆ ಓದು ಕಲಿಸುತ್ತಾಳೆ, ಪ್ರೇರೇಪಿಸುತ್ತಾಳೆ, ಹಳ್ಳಿಯನ್ನು ಮುನ್ನಡೆಸುತ್ತಾಳೆ. ಕೊನೆಯ ದೃಶ್ಯ ಒಳಗಿನ ರಾಣಿ. ಚಿನ್ನದ ಸೂರ್ಯಾಸ್ತ. ಹೇಮಾ ಬೆಟ್ಟದ ಮೇಲೆ ನಿಂತಿದ್ದಾಳೆ. ಮಕ್ಕಳು ಜೊತೆಯಲ್ಲಿ ಆಟವಾಡುತ್ತಾ ಒಬ್ಬರಿಗೆ ಒಬ್ಬರು ಸಹಾಯ ಮಾಡುತ್ತಾ ಕಾಣುತ್ತಾರೆ. ಅವಳ ಪರಂಪರೆ ಹೊಳೆಯುತ್ತಿದೆ.